ಮೇರು ಕ್ಯಾಬ್ ರಾಬರಿ ಮಾಡಿ ಪರಾರಿಯಾದ ದುಷ್ಕರ್ಮಿಗಳನ್ನ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಕ್ಯಾಬ್ ಅನ್ನ ಚೇಸ್ ಮಾಡಿ ಕೆಂಗೇರಿ ಪೊಲೀಸರು ಹಿಡಿದಿರೋದು. ಎಸ್ಐ ನಂಜುಂಡಸ್ವಾಮಿ ಮತ್ತು ಸಿಬ್ಬಂದಿಯಿಂದ ರಾಬರಿ ಮಾಡಿದವರನ್ನ ಸೆರೆ ಹಿಡಿಯಲಾಗಿದೆ. ಕೆಂಗೇರಿ ಬಳಿ ವೇಗವಾಗಿ ಬರುವಾಗ ಅಡ್ಡ ಕಟ್ಟಿ ಇವರನ್ನ ಹಿಡಿದಿರೋದು. ಈ ವೇಳೆ ಕಾರನ್ನ ನಿಲ್ಲಿಸದೆ ದುಷ್ಕರ್ಮಿಗಳು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಪಟ್ಟರು. ಸುಮಾರು 2 ಕಿಲೋಮೀಟರ್ ವರೆಗೂ ಚೇಸ್ ಮಾಡಿ ರಾಬರಿ ಮಾಡಿದವರನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ನಿನ್ನೆ ರಾತ್ರಿ 4 ಮಂದಿ ಲಗ್ಗೆರೆಯಿಂದ ಹೆಬ್ಬಾಳಕ್ಕೆ ಹೊರಟಿದ್ರು. ಮೇರು ಕ್ಯಾಬ್ ಅನ್ನ ಬುಕ್ ಮಾಡಿಕೊಂಡು ಹೊರಟಿದ್ದ 4 ದಾರಿ ಮಧ್ಯೆ ಚಾಲಕ ಹರೀಶ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಹಣ ಹಾಗೆ ಮೊಬೈಲ್ ಅನ್ನ ಕಿತ್ಕೊಂಡು ಹೋಗಿದ್ರು. ಬಳಿಕ ಮಾರಕಾಸ್ತ್ರಗಳನ್ನ ತೋರಿಸಿ ಚಾಲಕನಿಗೆ ಬೆದರಿಕೆ ಒಡ್ಡಿದ್ದಾರೆ. ಈ ಮಧ್ಯೆ ಸಿಗ್ನಲ್ ಹತ್ತಿರ ತಪ್ಪಿಸಿಕೊಂಡು ಕಾರಿನ ಡ್ರೈವರ್ ಅದರಿಂದ ಇಳಿತಾನೆ. ಸಿಗ್ನಲ್ ಬಳಿ ಕಾರನ್ನ ಸ್ಲೋ ಮಾಡಿ ಎಸ್ಕೇಪ್ ಆಗ್ತಾನೆ ಚಾಲಕ ಹರೀಶ್. ಇನ್ನು 4ರಲ್ಲಿ ಒಬ್ಬ ಕಾರನ್ನ ಓಡಿಸ್ತಾ ಪರಾರಿಯಾಗೋಕೆ ಯತ್ನಿಸ್ತಾರೆ. ತಕ್ಷಣ ನಮ್ಮ 100ಗೆ ಕರೆ ಮಾಡಿದ ಚಾಲಕ ಹರೀಶ್ ತಕ್ಷಣ ಸ್ಥಳಕ್ಕೆ ಪೊಲೀಸರು ದೌಡಾಯಿಸ್ತಾರೆ. ಕೊಡಿಗೆಹಳ್ಳಿ ಪೊಲೀಸರು ಸ್ಥಳಕ್ಕೆ ಬಂದು ಕ್ಯಾಬ್ ಅನ್ನ ಹಾಗೆ ದರೋಡೆ ಮಾಡ್ಕೊಂಡು ಹೋಗ್ತಾ ಇದ್ದವರನ್ನ ಚೇಸ್ ಮಾಡಿ ಹಿಡಿದಿರೋದು. ಅದರಲ್ಲೂ ಕೂಡ ವೈರ್ಲೆಸ್ ಮೂಲಕ ಕ್ಯಾಬ್ಗಾಗಿ ಸರ್ಚಿಂಗ್ ಮೆಸೇಜ್ ಅನ್ನ ಕೂಡ ಕೊಡಲಾಗುತ್ತೆ. KA 50A1562 ನಂಬರ್ನ ಮೇರು ಕ್ಯಾಬ್ಗಾಗಿ ಮೆಸೇಜ್ ಅನ್ನ ಕಳಿಸಲಾಗುತ್ತೆ. ಇನ್ನು ಬೆಳಗ್ಗೆ ದರೋಡೆಕೋರರ ಸಮೇತ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ದರೋಡೆ ಮಾಡಿ ಕಾರ್ ಸಮೇತ ಪರಾರಿಯಾಗ್ತಿದ್ದವರನ್ನ ಸೆರೆ ಹಿಡಿದಿರೋದು. ಅದರಲ್ಲೂ ಕೂಡ ಕೆಲವೇ ಗಂಟೆಗಳಲ್ಲಿ ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ಸ್ಮಿತಾ, ನಮ್ಮ 100 ಕಾರ್ಯರೂಪಕ್ಕೆ ಬಂದು ಇನ್ನು 1.5 ತಿಂಗಳಾಗಿಲ್ಲ. ಅದರ ಜೊತೆಯಲ್ಲಿ ಪೊಲೀಸರ ಕಾರ್ಯ ಕೂಡ ಹೆಚ್ಚಾಗಿ ನಡೀತಾ ಉಂಟು. ಅದರಲ್ಲಿ ಸಾಕಷ್ಟು ಸಕ್ಸಸ್ ಕೂಡ ಆಗ್ತಾ ಇರುವಂತದ್ದು. ನಿನ್ನೆ ರಾತ್ರಿ 10:30 ಸುಮಾರಿಗೆ ಹರೀಶ್ ಎಂಬ ಮೇರು ಕ್ಯಾಬ್ ನ ಚಾಲಕನಿಗೆ 4 ಲಗ್ಗೆರೆಯಿಂದ ಕಾರನ್ನ ಬುಕ್ ಮಾಡ್ತಾರೆ. ಲಗ್ಗೆರೆಯಿಂದ ಹೆಬ್ಬಾಳಕ್ಕೆ ಒಂದು ಬಾಡಿಗೆ ರೂಪದಲ್ಲಿ ಮೇರು ಕ್ಯಾಬ್ ಅನ್ನ ಬುಕ್ ಮಾಡ್ತಾರೆ. 4ರನ್ನು ಕೂಡ ಪಿಕಪ್ ಮಾಡಿದಂತಹ ಹರೀಶ್ ಚಾಲಕ ಅಲ್ಲಿಂದ ನೇರವಾಗಿ ಔಟರ್ ರಿಂಗ್ ರೋಡ್ ನಲ್ಲಿ ಹೆಬ್ಬಾಳದ ಕಡೆ ಪ್ರಯಾಣ ಬೆಳೆಸ್ತಾ ಇರ್ತಾನೆ. ಆ ಒಂದು ದಾರಿ ಮಧ್ಯದಲ್ಲಿ ಆತನ ಮೇಲೆ ಹಲ್ಲೆ ನಡೆಸುವಂತ ಏಕಾಏಕಿ ಆ ರಾಬರಿಗಳು ಆತನ ಮೇಲೆ ಏಕಾಏಕಿ ಹಲ್ಲೆ ಕೂಡ ನಡೆಸ್ತಾರೆ. ಹಲ್ಲೆ ನಡೆಸಿ ಆತನ ಬಳಿ ಇದ್ದಂತಹ 1000 ರೂಪಾಯಿ ಹಣ ಹಾಗೂ ಮೊಬೈಲ್ ಅನ್ನ ವಶಕ್ಕೆ ಕಿತ್ಕೊಳ್ತಾರೆ. ಅದಾದ ನಂತರ ಆತನಿಗೆ ಲಾಂಗು ಮಚ್ಚುಗಳನ್ನ ತೋರಿಸಿ ಆತನ ಕೊಲ್ಲೋದಕ್ಕೂ ಕೂಡ ಮುಂದಾಗ್ತಿರೋ ಮಾಹಿತಿಯನ್ನ ಆತ ಹೇಳಿರುವಂತ. ಜೊತೆಗೆ ಯಾವಾಗ ಅವರು ಆತನನ್ನ ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೋ ಒಂದು ಸಿಗ್ನಲ್ ಬಳಿ ಆತ ಕಾರನ್ನ ನಿಲ್ಲಿಸಿ ಅಲ್ಲಿಂದ ಡೋರ್ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಯಾವಾಗ ಆತ ಎಸ್ಕೇಪ್ ಆಗ್ತಾನೋ 4 ಕಾರಲ್ಲಿ ಇದ್ದಂತಹ ಅದರಲ್ಲಿ ಒಬ್ಬ ಆತನೇ ಕಾರ್ನ ಡ್ರೈವ್ ಮಾಡ್ಕೊಂಡು ಅಲ್ಲಿಂದ ಕಾರಿನ ಸಮೇತ ಎಸ್ಕೇಪ್ ಆಗ್ತಾರೆ. ತಕ್ಷಣ ಆ ಚಾಲಕ ನಮ್ಮ 100ಗೆ ಫೋನ್ ಮಾಡಿ ಈ ರೀತಿಯಾಗಿ ಕಾರನ್ನ ನನ್ನ ಮೇಲೆ ಹಲ್ಲೆ ನಡೆಸಿ ಕಾರನ್ನ ತಗೊಂಡು ಹೋಗಿದಾರ ಅನ್ನೋ ಒಂದು ಮಾಹಿತಿಯನ್ನು ನಮ್ಮ 100ಗೆ ಕೊಡ್ತಾನೆ. ತಕ್ಷಣ ನಮ್ಮ 100 ಸಿಬ್ಬಂದಿಗಳು ಸ್ಥಳೀಯ ಪೊಲೀಸ್ ಠಾಣೆ ಕೊಡಿಗೆಹಳ್ಳಿ ಪೊಲೀಸ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಆ ಒಂದು ಮಾಹಿತಿಯನ್ನು ಆಧರಿಸಿ ತಕ್ಷಣ ಹರೀಶ್ನಿಂದ ಒಂದು ದೂರನ್ನ ಸ್ವೀಕರಿಸಿ ತಕ್ಷಣ ಇಡೀ ವೈರ್ಲೆಸ್ ಅಲ್ಲಿ ಇಡೀ ಬೆಂಗಳೂರು ನಗರ ಪೊಲೀಸರಿಗೆ ಒಂದು ವೈರ್ಲೆಸ್ ಮೂಲಕ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡ್ತಾರೆ. ರವಾನೆ ಸ್ವೀಕರಿಸಿದ ಪ್ರತಿಯೊಬ್ಬರು ಪೊಲೀಸರು ಕೂಡ ಆ ಒಂದು ಮೇರು ಕ್ಯಾಬ್ ನ ನಂಬರ್ ನ ನೋಟ್ ಮಾಡ್ಕೊಂಡು ಮೇರು ಕ್ಯಾಬ್ಗೋಸ್ಕರ ಒಂದು ಸರ್ಚಿಂಗ್ ಕೂಡ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಬೆಳಗಿನ ಜಾವ ಕೆಲವೇ ಗಂಟೆಗಳಲ್ಲಿ ಆ ಒಂದು ಕಾರನ್ನ ಎಸ್ಕೇಪ್ ಮಾಡ್ಕೊಂಡು ತೆಗೆದುಕೊಳ್ಳುವಂತಹ ಕೆಲವೇ ಗಂಟೆಗಳಲ್ಲಿ ಅಥವಾ ಬೆಳಗಿನ ಜಾವ 3 ರಿಂದ 4 ಗಂಟೆ ಸಮಯದಲ್ಲಿ ಕೆಂಗೇರಿ ಬಳಿ ವೇಗವಾಗಿ ಬರ್ತಿರುವಂತಹ ಒಂದು ಮೇರು ಕ್ಯಾಬ್ ನ ಆ ಒಂದು ಕೆಂಗೇರಿ ಪೊಲೀಸ್ ಠಾಣೆಯ SI ನಂಜುಂಡಸ್ವಾಮಿ, SI ಈಶ್ವರ್ ಹಾಗೂ ಸಿಬ್ಬಂದಿಗಳು ಅದನ್ನ ಅಡ್ಡಗಟ್ಟಿ ಎನ್ಕ್ವೈರಿ ಮಾಡೋದಕ್ಕೆ ಸಲುವಾಗಿ ಅದನ್ನ ವಿಚಾರಣೆ ನಡೆಸುವಂತ ಸಲುವಾಗಿ ಅದನ್ನ ಅಡ್ಡ ಹಾಕ್ತಾರೆ. ಆದ್ರೆ ವೇಗವಾಗಿ ಬಂದಂತಹ ದುಷ್ಕರ್ಮಿಗಳು ಆ ಕಾರಣ ಸಮೇತ ಅಲ್ಲಿಂದ ಕೂಡ ಪೊಲೀಸರ ಮೇಲೆ ಅಡ್ಡಗಟ್ಟು ಅದ್ರೂ ಕೂಡ ಅಲ್ಲಿಂದ ಎಸ್ಕೇಪ್ ಕೂಡ ಪ್ರಯತ್ನ ಮಾಡ್ತಾರೆ. ತಕ್ಷಣ ಆ ಒಂದು ಕಾರನ್ನ ಚೇಸ್ ಮಾಡುವಂತಹ ಸಬ್ ಇನ್ಸ್ಪೆಕ್ಟರ್ ನಂಜುಂಡಸ್ವಾಮಿ, SI ಈಶ್ವರ್ ಹಾಗೂ ಸಿಬ್ಬಂದಿಗಳು ಸುಮಾರು 2 ರಿಂದ 3 ಕಿಲೋಮೀಟರ್ ದೂರ ಪ್ರವೇಶಿಸಿ ಆತರ ಕಾರನ್ನ ವಶಕ್ಕೆ ಪಡ್ಕೊಳ್ತಾರೆ. ಜೊತೆಗೆ ಆ ಕಾರಲ್ಲಿದ್ದಂತಹ ಓರ್ವನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ಈಗ ವಶಕ್ಕೆ ಪಡೆದಂತಹ ವ್ಯಕ್ತಿ ಇದ್ದಾನೆ ಆತರ ಓಡಿಸಿದ್ರ ಮಾಹಿತಿ ಕೂಡ ಈಗ ಲಭ್ಯ ಆಗಿದೆ. ಧನ್ಯವಾದ ನಾಗೇಂದ್ರ ಮಾಹಿತಿಗಾಗಿ.